ಟೀಮ್ ಇಂಡಿಯಾದಲ್ಲಿ ಮೋಸ್ಟ್ ಫಿಟ್ಟೆಸ್ಟ್ ಕ್ರಿಕೆಟರ್ ಯಾರು ಅನ್ನೋ ಪ್ರಶ್ನೆ ಬಂದಾಗ ವಿರಾಟ್ ಕೊಹ್ಲಿ ಹೆಸರೇ ಫಸ್ಟ್ ಬರೋದು. ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಅತ್ಯಂತ ಫಿಟ್ ಆಟಗಾರ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಟೀಮ್ ಇಂಡಿಯಾದ ಮೋಸ್ಟ್ ಅನ್ಫಿಟ್ ಪ್ಲೇಯರ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ರೋಹಿತ್ ಶರ್ಮಾ ಅಂತಾನೆ ಅಂದುಕೊಳ್ತಾರೆ. ರೋಹಿತ್ ದಪ್ಪಾಗಿದ್ದಾರೆ, ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂತ. ಇತ್ತೀಚೆಗೆ ಪಾಕ್ ಕ್ರಿಕೆಟರ್ಸ್ ಕೂಡ ರೋಹಿತ್ ಶರ್ಮಾರನ್ನ ಇದೇ ವಿಚಾರಕ್ಕೆ ಟ್ರೋಲ್ ಮಾಡಿದ್ರು. ಆದರೆ ನೀವೇನಾದರೂ ರೋಹಿತ್ ಶರ್ಮಾ ಅನ್ಫಿಟ್ ಕ್ರಿಕೆಟರ್ ಅಂತ ಅಂದ್ಕೊಂಡಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಯಾಕಂದ್ರೆ ವಿರಾಟ್ ಕೊಹ್ಲಿ ಎಷ್ಟು ಫಿಟ್ ಆಗಿದ್ದಾರೋ ರೋಹಿತ್ ಶರ್ಮಾ ಕೂಡ ಅಷ್ಟೇ ಫಿಟ್ ಆಗಿದ್ದಾರೆ. ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ದಿಗ್ಗಜ ಆಟಗಾರ ಕಪಿಲ್ ದೇವ್ ಹೇಳಿರೋದು. ವಿರಾಟ್ ಕೊಹ್ಲಿ ಅಷ್ಟೇ ಫಿಟ್ನೆಸ್ ಅನ್ನ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಮೇಂಟೈನ್ ಮಾಡಿದ್ದಾರಂತೆ. ಕೊಹ್ಲಿಗೆ 6 ಪ್ಯಾಕ್ ಇದ್ರೆ ರೋಹಿತ್ ಶರ್ಮಾಗೆ ಇರೋ 1 ಪ್ಯಾಕ್ ಸಾಕಂತೆ. ಇದೇ ಅವರ ಗೆಲುವಿನ ಸೀಕ್ರೆಟ್ ಅಂತ ಹೇಳಿದ್ದಾರೆ ಕಪಿಲ್ ದೇವ್. ಹಾಗಿದ್ರೆ ರೋಹಿತ್ ಪರಾಕ್ರಮದ ಹಿಂದಿರೋ ಸೀಕ್ರೆಟ್ ಏನು? ಕೊಹ್ಲಿ ಎಷ್ಟೇ ವರ್ಕೌಟ್ ಮಾಡಿದ್ರು ರೋಹಿತ್ ಶರ್ಮಾಗೆ ಸರಿಸಾಟಿ ಅಲ್ವಾ? ಈ ಇಬ್ಬರು ಕ್ರಿಕೆಟ್ ಲೆಜೆಂಡ್ಗಳ ಬಗೆಗಿನ ಫಿಟ್ನೆಸ್ ಸೀಕ್ರೆಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಫಿಟ್ನೆಸ್ ವಿಚಾರ ಬಂದ್ರೆ ಸಾಕು ರೋಹಿತ್ ಶರ್ಮಾರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ರೋಹಿತ್ ಬ್ಯಾಟ್ನಿಂದ ಏನಾದರೂ ರನ್ ಬಂದಿಲ್ಲ ಅಂದ್ರೆ ಮುಗೀತು. ರೋಹಿತ್ ರದ್ದು ಓವರ್ ವೇಟ್, ಫಿಟ್ನೆಸ್ಸೇ ಮೇಂಟೈನ್ ಮಾಡಲ್ಲ, ವಿರಾಟ್ ಕೊಹ್ಲಿಯನ್ನ ನೋಡಿ ಕಲೀಲಿ ಅಂತೆಲ್ಲ ಕ್ರಿಟಿಸೈಸ್ ಮಾಡ್ತಾರೆ. ಟ್ರೋಲರ್ಸ್ಗಳಿಗಂತೂ ರೋಹಿತ್ ಶರ್ಮಾ ಆಹಾರವಾಗ್ತಾನೆ ಇದ್ರು. ಇಂಡಿಯನ್ ಕ್ರಿಕೆಟರ್ಸ್ಗಳ ವಿಚಾರಕ್ಕೆ ಬರೋದಾದ್ರೆ ರೋಹಿತ್ ಶರ್ಮಾಗೆ ಆದಷ್ಟು ಬಾಡಿ ಶೇಮ್ ಇನ್ಯಾರಿಗೂ ಕೂಡ ಆಗಿಲ್ಲ. ಆದರೆ ರಿಯಾಲಿಟಿ ಬೇರೆನೇ ಇದೆ. ರೋಹಿತ್ ಶರ್ಮಾ ನೋಡೋಕೆ ಮಾತ್ರ ಸ್ವಲ್ಪ ದಪ್ಪಾಗಿದ್ದಾರೆ ಅನ್ನೋದನ್ನ ಬಿಟ್ರೆ ಫಿಟ್ನೆಸ್ ವೈಸ್ ವಿರಾಟ್ ಕೊಹ್ಲಿಗೆ ಸರಿಸಮಾನರಾಗಿದ್ದಾರೆ. ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಈಗಿನ ಕ್ಯಾಪ್ಟನ್ ಬಗ್ಗೆ ಕೊಟ್ಟಿರೋ ಬೋಲ್ಡ್ ಹೇಳಿಕೆ ಕೊಹ್ಲಿ ಫ್ಯಾನ್ಸ್ ಕಣ್ಣನ್ನ ಕೆಂಪಗಾಗುವಂತೆ ಮಾಡಿದೆ. ಲೆಜೆಂಡರಿ ಕ್ರಿಕೆಟರ್ ಕಪಿಲ್ ದೇವ್ ಪ್ರಕಾರ ರೋಹಿತ್ ಶರ್ಮಾ ನೋಡೋಕೆ ಮಾತ್ರ ಬಲ್ಕಿಯಾಗಿದ್ದಾರೆ. ರೋಹಿತ್ ಒನ್ ಆಫ್ ದಿ ಫಿಟ್ಟೆಸ್ಟ್ ಕ್ರಿಕೆಟರ್ ಅಂತ ಕಪಿಲ್ ದೇವ್ ಹೇಳಿದ್ದಾರೆ. ಫಿಟ್ನೆಸ್ ವಿಚಾರಕ್ಕೆ ಬಂದ್ರೆ ಕೊಹ್ಲಿ ಬಗ್ಗೆ ಮಾತನಾಡುವಂಗಿಲ್ಲ. ಆತ ಫಿಟ್ನೆಸ್ ಫ್ರೀಕ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ವಿರಾಟ್ ವರ್ಕೌಟ್ ಮಾಡುವ ರೀತಿಯಿಂದ ಡ್ರೆಸ್ಸಿಂಗ್ ರೂಮ್ನಲ್ಲೂ ಕೂಡ ಹಲವು ಬದಲಾವಣೆಗಳಾಗಿವೆ. ನಾನು ನೋಡಿದಂತೆ ರೋಹಿತ್ ಶರ್ಮಾ ವಿರಾಟ್ ರೀತಿ ದೊಡ್ಡ ಜಿಮ್ ಫ್ರೀಕ್ ಅಲ್ಲದೇ ಇದ್ರೂ ಕೂಡ ಕ್ರಿಕೆಟ್ ಅಂತ ಬಂದಾಗ ರೋಹಿತ್ ಶರ್ಮಾಗೆ ಸರಿಸಾಟಿ ಇಲ್ಲ ಎಂದಿದ್ದಾರೆ. ಕೊಹ್ಲಿ ಅಂತೆ ರೋಹಿತ್ಗೆ 6 ಪ್ಯಾಕ್ ಇಲ್ಲದಿದ್ರೂ ಕೂಡ ಆತ ಮೈದಾನದ ಸುತ್ತಲೂ ಕೂಡ ಚೆಂಡನ್ನ ಹೊಡೆಯುವಂತ ಶಕ್ತಿವಂತ. ವಿರಾಟ್ ಜಿಮ್ನಲ್ಲಿ ಹೆವಿ ವರ್ಕೌಟ್ ಮಾಡ್ತಾರೆ ಅಂದ್ರೆ ಅದನ್ನ ರೋಹಿತ್ ಮಾಡಬೇಕಿಲ್ಲ. ರೋಹಿತ್ಗೆ ಕ್ರಿಕೆಟ್ನ ಇತಿಮಿತಿ ಗೊತ್ತಿದೆ. ಈ ವಿಚಾರದಲ್ಲಿ ವಿರಾಟ್ಗೂ ಕೂಡ ರೋಹಿತ್ರನ್ನ ಮೀರಿಸೋಕೆ ಆಗಲ್ಲ ಎಂದಿದ್ದಾರೆ ಕಪಿಲ್ ದೇವ್. ರೋಹಿತ್ಗೆ 1 ಪ್ಯಾಕ್ ಇದ್ದು 6ಗಳನ್ನ ಹೊಡೆಯಲು ಅಷ್ಟು ಸಾಕು. ನಾನು ನೋಡಿದಂತೆ ಅನೇಕರು ತಮಗಾಗಿ ಆಡ್ತಾರೆ, ಆದರೆ ರೋಹಿತ್ ತಂಡಕ್ಕಾಗಿ ಆಡ್ತಾರೆ ಎಂದಿದ್ದಾರೆ. ಲೆಜೆಂಡರಿ ಕ್ರಿಕೆಟರ್ ಕಪಿಲ್ ದೇವ್ ಹೇಳಿದ್ದು ಕರೆಕ್ಟ್ ಆಗಿಯೇ ಇದೆ. ರೋಹಿತ್ ಶರ್ಮಾ ಯಾವತ್ತೂ ಕೂಡ ಸೆಂಚುರಿ ಬಗ್ಗೆ ತಲೆ ಕೆಡಿಸಿಕೊಂಡವರೇ ಅಲ್ಲ. ಅವರ ಗುರಿ ಏನಿದ್ರು ತಂಡದ ಪರ ಇನ್ನಿಂಗ್ಸ್ ಕಟ್ಟೋದು ಮಾತ್ರ. ಅಷ್ಟೇ ಅಲ್ಲ, ಇಂಜುರಿ ವಿಚಾರಕ್ಕೆ ಬರೋದಾದ್ರೆ ವಿರಾಟ್ ಕೊಹ್ಲಿ ತಮ್ಮ ಕೆರಿಯರ್ನಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ಬಾರಿಯೋ ಇಂಜುರಿಯಿಂದಾಗಿ ಮ್ಯಾಚ್ ಅನ್ನ ಮಿಸ್ ಮಾಡಿಕೊಂಡಿಲ್ಲ. ಅತ್ತ ರೋಹಿತ್ ಶರ್ಮಾ ಕೂಡ ಅಷ್ಟೇ ಆನ್ ಗ್ರೌಂಡ್ ಇಂಜುರಿಯಿಂದಾಗಿ ಮ್ಯಾಚ್ನಿಂದ ಔಟ್ ಆಗಿಲ್ಲ. ರೋಹಿತ್ಗೆ ಪ್ರಾಬ್ಲಮ್ ಆಗಿರೋದು ಅವರ ಶೋಲ್ಡರ್. ರೋಹಿತ್ಗೆ ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು. ಆ ಪ್ರಾಬ್ಲಮ್ ರೋಹಿತ್ಗೆ ಈಗಲೂ ಕೂಡ ಇದೆ. ಆದರೆ ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸ್ ಮೇಲೆ ಯಾವುದೇ ನೆಗೆಟಿವ್ ಎಫೆಕ್ಟ್ ಆಗಿಲ್ಲ. ರೋಹಿತ್ ನೋಡೋಕೆ ಬಲ್ಕಿ ಆಗಿದ್ರು ಕೂಡ ಸ್ಲಿಪ್ ಕವರ್ನಲ್ಲಿ ಯಾವ ರೀತಿ ಫೀಲ್ಡಿಂಗ್ ಮಾಡ್ತಾರೆ ಅನ್ನೋದನ್ನ ನೀವೆಲ್ಲ ನೋಡೇ ಇರ್ತೀರಾ. ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳಲೇಬೇಕು. ದಪ್ಪಗಿದ್ದ ಮಾತ್ರಕ್ಕೆ ಆಟಗಾರರನ್ನ ಫಿಟ್ ಆಗಿ ಅಂತ ಹೇಳೋಕೆ ಆಗೋದಿಲ್ಲ. ಹೀಗಾಗಿ ಓವರ್ ಆಲ್ ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ರೋಹಿತ್ ಶರ್ಮಾಗಿಂತಲೂ ವಿರಾಟ್ ಕೊಹ್ಲಿ ಒಂದು ಸ್ಟೆಪ್ ಮುಂದೆ ಇದ್ದಾರೆ ಅನ್ನೋದು ಕೂಡ ಸತ್ಯ. ಹಾಗಂತ ಕ್ರಿಕೆಟ್ನಲ್ಲಿ ಕೇವಲ ಫಿಟ್ನೆಸ್ ಒಂದೇ ಇಂಪಾರ್ಟೆಂಟ್ ಆಗೋದಿಲ್ಲ. 6 ಪ್ಯಾಕ್ ಮಾಡ್ಕೊಂಡ್ರೆ ಅದು ಯೂಸ್ ಆಗಲ್ಲ. ಸ್ಕಿಲ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಎಷ್ಟೇ ಫಿಟ್ ಆಗಿದ್ರೂ ಕೂಡ ಸ್ಕಿಲ್ ಇಲ್ಲ ಅಂದರೆ ನೋ ಯೂಸ್. ರೋಹಿತ್ ಶರ್ಮಾ ಕೂಡ ಇದೇ ರೀತಿ. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ರೋಹಿತ್ ಶರ್ಮಾ ಫಿಟ್ನೆಸ್ ಯಾರಿಗೂ ಗೊತ್ತಾಗಲ್ಲ. ವಿರಾಟ್ ಕೊಹ್ಲಿಯ ಫಿಟ್ನೆಸ್ ಕಾಣಿಸುತ್ತೆ. ವಿರಾಟ್ ಕೊಹ್ಲಿನ ನೋಡಿದ ಕೂಡಲೇ ತುಂಬಾ ಫಿಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ರೋಹಿತ್ ಬಲ್ಕಿ ಆಗಿರೋದ್ರಿಂದ ಅವರ ಫಿಟ್ನೆಸ್ ಬಗ್ಗೆ ಡೌಟ್ ಬರುತ್ತೆ. ಆಗಿರೋದಿಷ್ಟೇ, ರೋಹಿತ್ ಯಾವಾಗಲೂ ಕೂಡ ಸ್ವಲ್ಪ ಲೇಜಿ ಪರ್ಸನ್. ಅಂದರೆ ಗ್ರೌಂಡ್ನಲ್ಲಿ ಅಲ್ಲ, ಈಗ ಪೆವಿಲಿಯನ್ನಲ್ಲಿದ್ದಾಗ ಅಥವಾ ಔಟ್ಸೈಡ್ ನೀವು ಗಮನಿಸಿರಬಹುದು. ರೋಹಿತ್ ಕುಳಿತುಕೊಳ್ಳೋ ಶೈಲಿ, ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ ಸ್ವಲ್ಪ ಲೇಜಿಯಾಗಿ ಕಾಣಿಸುತ್ತೆ. ಈ ಕಾರಣಕ್ಕಾಗಿಯೂ ಕೂಡ ರೋಹಿತ್ ಫಿಟ್ ಆಗಿಲ್ಲ ಅಂತ ಅನಿಸಬಹುದು. ಹೀಗಾಗಿಯೇ ಕಪಿಲ್ ದೇವ್ ಹೇಳಿರೋದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಡುವೆ ಫಿಟ್ನೆಸ್ ವಿಚಾರವಾಗಿ ಕಂಪ್ಯಾರಿಸನ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಎಲ್ಲರ ಬಾಡಿ ನೇಚರ್ ಒಂದೇ ರೀತಿ ಕೂಡ ಇರೋದಿಲ್ಲ. ಜೀನಿಂದಾಗಿ ಕೆಲವರು ದೇಹ ದಪ್ಪಾಗಿರುತ್ತೆ, ಇನ್ನು ಕೆಲವರು ಸ್ಲಿಮ್ ಆಗಿರ್ತಾರೆ. ಹೀಗಾಗಿ ಸ್ಲಿಮ್ ಆಗಿದ್ದ ಮಾತ್ರಕ್ಕೆ ಆತ ಫಿಟ್ ಅಂತಾನೂ ಹೇಳಕ್ಕಾಗಲ್ಲ, ದಪ್ಪಾಗಿದ್ದ ಮಾತ್ರಕ್ಕೆ ಆತ ಅನ್ಫಿಟ್ ಅಂತಾನೂ ಹೇಳಕ್ಕಾಗಲ್ಲ. ಇನ್ನು ಕೇವಲ ಫಿಸಿಕಲಿ ಫಿಟ್ ಆಗಿದ್ರಷ್ಟೇ ಸಾಕಾಗೋದಿಲ್ಲ, ಮೆಂಟಲಿ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ರೋಹಿತ್ ಶರ್ಮಾ ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಸೊ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರೋ ವಿಚಾರ ಇಷ್ಟೇ. ರೋಹಿತ್ ಶರ್ಮಾ ಫಿಟ್ನೆಸ್ ಮೇಂಟೈನ್ ಮಾಡಿಲ್ಲ, ಫ್ಯಾಟ್ ಬಾಯ್, ಅನ್ಫಿಟ್ ಕ್ರಿಕೆಟರ್ ಅಂತ ಯಾರಾದರೂ ಅಂದುಕೊಂಡಿದ್ರೆ ಜೊತೆಗೆ ಟ್ರೋಲ್ ಮಾಡೋರು ರೋಹಿತ್ ಫಿಟ್ನೆಸ್ ಸೀಕ್ರೆಟ್ ಏನು ಅನ್ನೋದನ್ನ ಇನ್ನಾದರೂ ಅರ್ಥ ಮಾಡಿಕೊಳ್ಬೇಕು. ರೋಹಿತ್ ಫಿಟ್ನೆಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಟೀಮ್ ಇಂಡಿಯಾದ ಲೆಜೆಂಡರಿ ಕ್ರಿಕೆಟಿಗ ಕಪಿಲ್ ದೇವ್ ಹೇಳಿಕೆಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.